ಚಿಂತಾಮಣಿ ನಗರದ ಆಶ್ರಯ ಬಡಾವಣೆ ಶಾಲೆಯೊಂದರಲ್ಲಿ ಶನಿವಾರ ಸಾಮೂಹಿಕವಾಗಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸುತ್ತಿದ್ದ ಬಿಎಲ್ಒ ಅವರನ್ನು ತಹಸೀಲ್ದಾರ್ ಸುದರ್ಶನ್ ಯಾದವ್ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಆಶ್ರಯ ಬಡಾವಣೆಯಲ್ಲಿ ಮನೆ ಮನೆಗೆ ತೆರಳದೆ ಶಾಲೆಯಲ್ಲಿಯೇ ನಮೂನೆಗಳನ್ನು ವಿತರಿಸಲಾಗುತ್ತಿದೆ ಎಂಬ ದೂರಿನ ಮೇರೆಗೆ ತಹಸೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಯಾವುದೇ ಕಾರಣಕ್ಕೂ ಶಾಲೆಯಲ್ಲೇ ನಮೂನೆಗಳನ್ನು ವಿತರಿಸಬಾರದು, ಕಡ್ಡಾಯವಾಗಿ ಮನೆ ಮನೆಗೂ ತೆರಳಿ ವಿತರಣೆ ಮಾಡಬೇಕು. ನಮೂನೆಗಳನ್ನು ಭರ್ತಿ ಮಾಡಲು ಮಾರ್ಗದರ್ಶನ ನೀಡಬೇಕು. ಭರ್ತಿ ಮಾಡಿದ 2 ನಮೂನೆಗಳ ಪೈಕಿ ಒಂದರ ಮೇಲೆ ಸಹಿ ಮಾಡಿ ಸ್ವೀಕೃತಿಯಾಗಿ ವಾಪಸ್ ನೀಡಬೇಕು ಎಂದರು. ಅವರು ಫಾರ್ಮ್ ಕೊಡಿ ಫಸ್ಟ್ ಮನೆಗೆ ಕೊಟ್ಟ ಮೇಲೆ ಫಿಲ್ ಮಾಡ್ತಾರೆ. ಫಿಲ್ ಮಾಡಿದ್ಮೇಲೆ ನೀವು ಇನ್ ಕೇಸ್ ಗೊತ್ತಾಗಿಲ್ಲ ಅಂದ್ರೆ ಆಮೇಲೆ ಹೆಂಗಿದ್ರು ಮನೆಗೆ ಹೋಗ್ತಿರಲ್ಲ, ಅವಾಗ ಬೇಕಿದ್ರೆ ಕರೆಕ್ಷನ್ಸ್ ಇದ್ರೆ ಮಾಡ್ಕೊಳ್ಳಿ. ಫಸ್ಟ್ ಫಾರ್ಮ್ ನ ಇವ್ರ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡಿ. ಎಲ್ಲರನ್ನೂ ಹುದ್ದೆ ಹಾಕೋಬೇಡಿ. ನೀವು ಒಂದು ಫಾರ್ಮ್ ಮಿಸ್ ಆದ್ರೂ ವಾಪಸ್ ಬರಲ್ಲ. ವಿತರಣೆ ಮಾಡಿ ನಮೂನೆ ಭರ್ತಿ ಮಾಡಲು ಅನುಕೂಲವಾಗುತ್ತದೆ ಎಂದು ಸಹಾಯಕರಾಗಿ ಮುಖಂಡರೇ ಕರೆಸಿದ್ದಾರೆ ಎಂದು ಬಿಎಲ್ಒ ಉತ್ತರಿಸಿದರು. ಯಾರೇ ಏನೇ ಒತ್ತಡ ತಂದರೂ ಕಾನೂನಿನಂತೆ ಕರ್ತವ್ಯ ನಿರ್ವಹಿಸಬೇಕು. ಕಡ್ಡಾಯವಾಗಿ ಮನೆ ಮನೆಗೂ ಭೇಟಿ ನೀಡಬೇಕು. ಮನೆಗಳನ್ನು ಗುರುತಿಸಲು ಸಹಾಯ ಮಾಡುವ ಹಿನ್ನೆಲೆಯಲ್ಲಿ ಅವರನ್ನು ನೇಮಕ ಮಾಡಲಾಗಿದೆ ಎಂದರು. ಶಾಲೆಯಲ್ಲಿ ಮರಗಳ ಕೆಳಗೆ ಜನನಿಬಿಡ ರಸ್ತೆಗಳಲ್ಲಿ ಎಲ್ಲರೂ ಸಿಗುತ್ತಾರೆ ಎನ್ನುವ ಉದ್ದೇಶದಿಂದ ಕೆಲವು ಬಿಎಲ್ಒಗಳು ಹೀಗೆ ಮಾಡುತ್ತಿದ್ದಾರೆ ಎಂಬ ಮಾಹಿತಿ ಇದೆ. ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಅದು ತಪ್ಪು. ಆಯೋಗದ ನಿರ್ದೇಶನದಂತೆ ತರಬೇತಿಯಲ್ಲಿ ನೀಡಿರುವ ಸೂಚನೆಯಂತೆ ಕೆಲಸ ಮಾಡಬೇಕು. ಕೆಲಸ ಸುಲಭವಾಗುತ್ತದೆ. ಎಲ್ಲರೂ ಒಂದೇ ಕಡೆ ಸಿಗುತ್ತಾರೆ ಎಂದು ಒಂದೊಂದು ಕಡೆ ವಿತರಿಸುವುದು ತಪ್ಪಾಗುತ್ತದೆ ಎಂದು ಎಚ್ಚರಿಸಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.